ಇನ್ಸ್ಪೆಕ್ಟರು KGF ಟೌನು. ನಾವು ತಾಲೂಕು ಕಚೇರಿಯಲ್ಲಿ ಕೋರ್ಟ್ ಹಿಂಭಾಗದಲ್ಲಿರೋ ತಾಲೂಕು ಕಚೇರಿಯಲ್ಲಿ ಫಸ್ಟ್ ಫ್ಲೋರಲ್ಲಿ ನಾವು ಅಲ್ಲೇ ಇರ್ತೀವಿ. ನಮ್ಮ ಸಮಯ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಲ್ಲೇ ಇರ್ತೀವಿ ಮೇಡಮ್. ಮತ್ತು ನಮ್ಮದು ಆಹಾರ ಇಲಾಖೆ ಅಂದರೆ ಫುಡ್ ಡಿಪಾರ್ಟ್ಮೆಂಟು, ಮೈನ್ ರೇಷನ್ ಕಾರ್ಡ್ಸು. ಈ ರೇಷನ್ ಕಾರ್ಡ್ಸಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ನಾವು ನಮ್ಮ ತಾಲೂಕು ಕಚೇರಿಯ ಫಸ್ಟ್ ಫ್ಲೋರಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ನಾವು ಅಲ್ಲೇ ಇರ್ತೀವಿ. ಈ ಹೇಳ್ತೀವಿ. ಮತ್ತು ಈಗ ನಮ್ಮ MLA ಮೇಡಮ್ ಅವ್ರು ಹೇಳಿದ ಪ್ರಕಾರ ಈಗ ಹೆಲ್ತ್ ಪರ್ಪಸ್ ಅಂತಂದರೆ ಏನಾದರೂ ಕ್ಯಾನ್ಸರ್ ಆಗಿದ್ದಾಗ, ಸರ್ಜರಿ ಆಗಿದ್ದರೆ ಅಲ್ಲಿ ಡಿಸ್ಟಿಕ್ ಸರ್ಜನರಿಂದ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮೇಡಮ್. ಆ ಡಾಕ್ಟರ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಬರ್ಬೇಕಾಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ರೆಗಿನ, ಕಿಡ್ನಿ ಪ್ರಾಬ್ಲಮ್ಸ್, ಎನಿ ಸರ್ಜರೀಸ್ ಇದ್ರೆಗಿನ ಅಲ್ಲಿ ಸಂಬಂಧಪಟ್ಟ ಆಸ್ಪತ್ರೆಯವರಿಂದ ಒಂದು ದೃಢೀಕರಣ ಪತ್ರ ಹೌದು ಮೇಡಮ್, ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ತೊಗೊಂಬಂದರೆ ಅದನ್ನು ತೊಗೊಂಡು ನಾವು ಮತ್ತೆ ಕಳಿಸ್ಕೊಡ್ತೀವಿ ಮೇಡಮ್. ಮತ್ತೆ ರೆಫರೆನ್ಸ್ ತೊಗೊಂಡು ನಾವು ಕಳಿಸ್ಕೊಡ್ತೀವಿ ಮತ್ತೆ. ಓಕೆ, ಹೆಲ್ತ್ ಬೆನಿಫಿಟ್ಸ್ ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್, ಸಿವಿಲ್ ಹಾಸ್ಪಿಟ್ಲು. ನೋಡಿದ್ದಾರೆ ಅದನ್ನು. ಡಾಕ್ಟರ್ ಸುರೇಶ್ ಕುಮಾರ್ ಅಂತ, ಡಿಸ್ಟ್ರಿಕ್ಟ್ ಸರ್ಜನು, ಸಿವಿಲ್ ಹಾಸ್ಪಿಟ್ಲಲ್ಲಿ ಇರ್ತೀನಿ. ನನ್ನ ಕೆಲಸ ಸಿವಿಲ್ ಹಾಸ್ಪಿಟ್ಲಲ್ಲಿ ಇರುತ್ತೆ. ಸೊ ನಮ್ಮಲ್ಲಿ ಏನಂತ ಹೇಳಿದ್ರೆ ಎಲ್ಲ ಥರ ಸ್ಪೆಷಲಿಸ್ಟ್ ಕೇರು, ಆರ್ಥೋ ಆಗಲಿ, ENT ಆಗಲಿ, ಆಫ್ಥಾಲ್ ಆಗಲಿ, ಜನರಲ್ ಮೆಡಿಸಿನ್ನು, ಸ್ಕಿನ್ ಸ್ಪೆಷಲಿಸ್ಟು, ಡೆಲಿವರೀಸು, ಇದೆಲ್ಲ ನಾವು ಸರ್ವಿಸು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕೊಡ್ತೀವಿ. ಸೊ ಹಂಗಾಗಿ ಬೇರೆ ಥರ ಇವಾಗ ಇನ್ ಪೇಷಂಟ್ಸು, ಔಟ್ ಸೊ ನಮ್ಮಲ್ಲಿ ಒಂದೇ ಒಂದು ಎಲ್ಲರೂ ಕೇಳೋದಂತ ಏನಂದರೆ, ಎಲ್ಲ ರೆಫರ್ ಮಾಡ್ತೀರಾ ಸರ್ ಅಂತ ಒಂದು ಹೇಳ್ತಾರೆ. ಬಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಹೈಯೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ನಮ್ಮದು ಪ್ರೈಮರಿ ಕೇರ್ ಹಾಸ್ಪಿಟ್ಲ್. ಸೊ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ, ಕ್ವಾರ್ಟರ್ನರಿ 4 ಲೆವೆಲ್ ಹಾಸ್ಪಿಟಲ್ಸ್ ಇರುತ್ತೆ. ನಮ್ಮದು ಬಂದು ಫಸ್ಟ್ ಗ್ರೇಡ್ ಹಾಸ್ಪಿಟ್ಲ್. ಸೆಕೆಂಡ್ ಬಂದು ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ಅಂದರೆ ಸೆಕೆಂಡ್ರಿ ಕೇರ್ ಬರುತ್ತೆ. ಟರ್ಷರಿ ಕೇರ್ ಬಂದು ನಮ್ಮ BMS ಬೆಂಗಳೂರು ಮೆಡಿಕಲ್ ಕಾಲೇಜು. ಕ್ವಾರ್ಟರ್ನರಿ ಕೇರ್ ಬಂದು ನಮ್ಮ ನಿಮ್ಯಾನ್ಸ್ ಅಂತ. ಸೊ ಇಷ್ಟು ಕ್ವಾರ್ಟರ್ನರಿ ಇರುತ್ತೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಪ್ರೈಮರಿ ಕೇರ್ ಏನಾಗುತ್ತೆ, ನಮ್ಮ ಇರೋ ಫೆಸಿಲಿಟೀಸ್ನಲ್ಲಿ ಹೈಯೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಸೊ ಹಂಗಾಗಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬೇರೆ ಥರ ಮಲ್ಟಿ ಸ್ಪೆಷಾಲಿಟಿ ಒಪಿನಿಯನ್ ಬರಬೇಕಾದಾಗ ನಾವು ಜನಗಳನ್ನ ಪ್ರಾಣ ಉಳಿಸೋದು ಒಂದೇ ಒಂದು ಹಿತದೃಷ್ಟಿಯಿಂದ ನಾವು ಬೇರೆ ಸ್ಪೆಷಲಿಸ್ಟ್ ಒಪಿನಿಯನ್ ಬಂದಾಗ ನಾವು ರೆಫರ್ ಕೊಡ್ತೀವಿ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೆಷಲಿಸ್ಟು, ಇವಾಗ ಎಂಡೋಕ್ರೈನಾಲಜಿಸ್ಟ್ ಬೇಕಾಗುತ್ತೆ, ಆಮೇಲೆ ನ್ಯೂರಾಲಜಿಸ್ಟ್ ಬೇಕಾಗುತ್ತೆ. ಸೊ ಹಂಗಾಗಿ ಅಂಥವ್ರು ಮಾತ್ರ ನಾವು ರೆಫರ್ ಕೊಡ್ತೀವಿ. ಮಿಕ್ಕಿದ ಪೇಷಂಟ್ಸ್ ಎಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸು ನಾವು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ನಿಮಗೊಂದು ಅಂಕಿಅಂಶ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಪ್ರತಿ ತಿಂಗಳು 20,000 to 22,000 ಜನ ನಾವು OPD ಮತ್ತು ಇನ್ ಪೇಷಂಟ್ಸ್ ಎಲ್ಲ ಬರ್ತಾರೆ. ಸೊ ಅದರಲ್ಲಿ ನಾವು ರೆಫರ್ ಕೊಟ್ಟಿರೋದು ಬಂದು 200 ಜನ. ಸೊ ಟೋಟಲ್ ಮಂತ್ಲಿ ಲೆಕ್ಕ ಹಾಕಿದ್ರೆ 200 ಜನ ಮಾತ್ರ ನಾವು ರೆಫರ್ ಕೊಟ್ಟಿರ್ತೀವಿ. ಸೊ 22,000 ಈಸ್ ಅ ಬಿಗ್ ನಂಬರ್. ಸೊ 200 ಜನಕ್ಕೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ. ಇವಾಗ ಹಾರ್ಟ್ ಪೇಷಂಟ್ಸ್ ಇರ್ಬೋದು, ಇವಾಗ ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅವ್ರಿಗೆಲ್ಲ ನೆಫ್ರಾಲಜಿಸ್ಟು, ಆಮೇಲೆ ಹೆಡ್ ಇಂಜುರಿ ಪೇಷಂಟ್ಸ್ಗೆ ನ್ಯೂರೋ ಸರ್ಜನ್ ಒಪಿನಿಯನ್, ಅಂಥವೆಲ್ಲ ನಾವು ರೆಫರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಇಲ್ಲಿ ನಮಗೆ ತುಂಬ ಜೀವಕ್ಕೆ ತೊಂದರೆ ಆಗುತ್ತೆ. ಅಂಥ ಕೇಸಸ್ ಮಾತ್ರ ನಾವು ರೆಫರ್ ಕೊಡ್ತಾಯಿದ್ದೀವಿ. ಬೇರೆ ಯಾವ ಕೇಸಸ್ಸು ನಾವು ನಮ್ಮಲ್ಲಿ ಆಗೋವಂಥದ್ದನ್ನು ನಾವು ಟ್ರೀಟ್ಮೆಂಟು ನಾವಿಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ದಿಸ್ ಇಸ್ ದ ರೆಫರಲ್ ಕೇಸಸ್ಸು. ಪ್ರತಿದಿನ ನಮ್ಮಲ್ಲಿ OPD ರನ್ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಪ್ರತಿದಿನವೂ 24/7 ಡಾಕ್ಟರ್ಸ್ ಡ್ಯೂಟಿ ಮೇಲೆ ಇದ್ದೇ ಇರ್ತಾರೆ. ಅಂದರೆ ಇಲ್ಲ ಅದೇ ಹೇಳ್ತಾ ಇದ್ದೀನಿ. ಸೊ 3 ಅಂದರೆ ಇವು ಆಫ್ಟರ್ 4:30 ಬೆಳಗ್ಗೆ ನಮ್ಮ 9 ಗಂಟೆಯಿಂದ 4:15 ತನಕ OPD ಇರುತ್ತೆ. ಸೊ ಹಾಲಿಡೇ ದಿವಸ 9 ರಿಂದ 1 ಗಂಟೆವರೆಗೆ ಇರುತ್ತೆ. ಆಫ್ಟರ್ 4:30 OPD ಕ್ಲೋಸ್ ಆಗುತ್ತೆ. ಬಟ್ ಕ್ಯಾಶುಯಾಲಿಟಿ ರನ್ ಆಗುತ್ತೆ. ಕ್ಯಾಶುಯಾಲಿಟಿಲಿ 24/7 ಡಾಕ್ಟರ್ಸ್ ಇದ್ದೇ ಇರ್ತಾರೆ. ಅವ್ರ ಡ್ಯೂಟಿ ಆಗ್ತೀವಿ ನಾವು. ಬೆಳಗ್ಗೆ ಒಂದು 8 to 8 ಆಗ್ತೀವಿ, ಸಂಜೆ 8 to 8 ಆಗ್ತೀವಿ. ಸೊ ಹಂಗಾಗಿ ಡ್ಯೂಟೀಸ್ ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ಇಲ್ಲ ಡ್ಯೂಟಿ ರೂಮಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಹಾಸ್ಪಿಟ್ಲ್ ಒಳಗಡೆ ರೌಂಡ್ಸಲ್ಲಿ ಇರ್ತಾರೆ. ಸೊ ನಿಮಗೆ ಏನಾದರೂ ಸಮಸ್ಯೆ ಆದಾಗ ನಮ್ಮ ಸಿಸ್ಟರ್ಸ್ ಕ್ಯಾಶುಯಾಲಿಟಿಲಿ ಇದ್ದೇ ಇರ್ತಾರೆ. ಸೊ ಅವ್ರನ್ನ ಸರಿ, ಎಸ್. ಸೊ ಹಂಗಾಗಿ ಓಕೆ, ಆ ಥರ ಡಾಕ್ಟರ್ಸ್ ಇಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಸೊ ನೀವೇನಾದರೂ ಸಜೆಷನ್ಸ್ ಇದ್ದರೆ ನಮಗೆ ಹೇಳಿ, ವಿಲ್ ಕರೆಕ್ಟ್ ಅವರ್ ಸೆಲ್ಸ್. ಸೊ ಡಾಕ್ಟರ್ಸ್ ಇದ್ದೇ ಇರ್ತಾರೆ. ಥ್ಯಾಂಕ್ ಯು.
ಆ ಟ್ಯಾಬ್ಲೆಟ್ಸು ಎಲ್ಲ ಥರ ಸರ್ಕಾರದಲ್ಲಿ ಏನೇನು ಬರುತ್ತೆ ಆ ಅವಶ್ಯಕತೆ ಮೆಡಿಸಿನ್ಸ್ ಎಲ್ಲ ನಾವು ಇಟ್ಟೇ ಇರ್ತೀವಿ. ಅಕಸ್ಮಾತ್ ಅದರ ಶಾರ್ಟೇಜ್ ಬಂತು ಅಂತ ಹೇಳಿದ್ರೆ ಬೇಸಿಕ್ ಡ್ರಗ್ಸ್, ಇವಾಗ ಬಿ ಪಿ ಆಗಲಿ, ಶುಗರ್ಗಾಗಲಿ, ಗ್ಲೂಕೋಸ್ ಆಗಲಿ, ಇವಂಥವೆಲ್ಲ ನಾವು ABRK ಸಿಸ್ಟಮ್ ಅಂತ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ ಬರುತ್ತೆ. ಆ ಫಂಡ್ಸ್ನಲ್ಲಿ ಶಾರ್ಟೇಜ್ ಬಂದಾಗ ನಾವು ಮೆಡಿಸಿನ್ಸು ಮತ್ತು ನಾಯಿ ಇಂಜೆಕ್ಷನ್ಸು ಬೇಕಾದ ಹಾಸ್ಪಿಟಲ್ ರನ್ ಮಾಡೋದಕ್ಕೆ ಎಷ್ಟು ಬೇಕು, ಎಷ್ಟು ನೆಸೆಸಿಟಿ ಬೇಕು ಅಷ್ಟು ಮಾತ್ರ ಖರೀದಿ ಮಾಡ್ತೀವಿ. ಸೊ ಬೇಸಿಕ್ ಡ್ರಗ್ಸು ಶಾರ್ಟೇಜ್ ಎಲ್ಲೂ ನಮ್ಮಲ್ಲಿ ಹಾಸ್ಪಿಟ್ಲ್ ಇಲ್ಲ. ಸಾರ್ವಜನಿಕರು ಇದನ್ನ ಗಮನಕ್ಕೆ ತರ್ತಾ ಇದ್ದೀವಿ. ಈಗ ಹೆಲ್ತ್ದು ಈಗ ಹೇಳಿ, ಏನಕ್ಕೆ ರೇಷನ್ ಕಾರ್ಡ್ಗೆ ಏನು ಪ್ರೊಸೀಜರ್ಸ್ ಇದೆ ಈಗ ಹೆಲ್ತ್ ಬೆನಿಫಿಟ್ಗೋಸ್ಕರ ರೇಷನ್ ಕಾರ್ಡ್ ಏನು ಕಂಪಲ್ಸರಿ ಮಾಡಿಕೊಡ್ತೀರಾ ಹೇಳಿ, ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ? ಓಕೆ, ಈಗ ರೇಷನ್ ಕಾರ್ಡ್ಗೆ ಮೈನು ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು. ಈಗ ಹೊಸ ಕಾರ್ಡ್ಗೆ ಯಾರಾದ್ರು ಅಪ್ಲಿಕೇಶನ್ ಹಾಕ್ಕೊಬೇಕಂತಂದರೆ ನಮ್ಮಲ್ಲಿ ಕಾರ್ಡ್ ಇರೋದಿಲ್ಲ ಅಂತ ಇರೋರು, ಅವರು ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ತೊಗೊಂಡೋಗಿ ಕರ್ನಾಟಕ ಒನ್ನಲ್ಲಿ ಅಪ್ಲಿಕೇಶನ್ ಹಾಕ್ಕೊಬೇಕಾಗುತ್ತೆ ಮೇಡಮ್. ಮತ್ತು ಫಸ್ಟು ಆಮೇಲೆ ಈಗ ಮೇಡಮ್ ಅವರು ಹೇಳಿದ ಪ್ರಕಾರ ಈಗ ಅದು ಮೆಡಿಕಲ್ ಎಮರ್ಜೆನ್ಸಿ ಅಂತ ರೇಷನ್ ಕಾರ್ಡ್ ಬೇಕು ಅಂತಂದರೆ ನಮ್ಮಲ್ಲಿ ಬಂದು ಅವರು ಒಂದು ರಿಕ್ವಿಸಿಷನ್ನು, ಡಾಕ್ಟರ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಕೊಡಬೇಕಾಗುತ್ತೆ ಮೇಡಮ್. ಇದನ್ನು ನಾವು ತಕ್ಷಣವೇ ಕಳಿಸ್ಕೊಡ್ತೀವಿ. ಅದು ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬಿಟ್ಟು ಅಲ್ಲಿಂದ ಬರಬೇಕಾಗುತ್ತೆ ಮೇಡಮ್. ಇದು ನಮಗೆ ಪವರ್ ಇರೋದಿಲ್ಲ. ಅಲ್ಲಿಂದ ನಮಗೆ ಇದು ಕೊಟ್ಟ ಮೇಲೆ, ಆರ್ಡ್ರ್ ಕೊಟ್ಟ ಮೇಲೆ ಅವರು ಓಪನ್ ಆಗುತ್ತೆ ಮೇಡಮ್. ನಮ್ಮ ಲಾಗಿನ್ನಲ್ಲಿ ಅನ್ನೋವರೆಗೂ ಅದು ಓಪನ್ ಆಗಲ್ಲ ಮೇಡಮ್. இப்போ எல்லாம் மேனுவல் ப்ரொசீஜர்ஸ் எல்லாம் ஆன்லைன் ப்ரொசீஜர்ஸ் இருக்குது. ஹெல்த் எமர்ஜென்சிக்காக இப்போ ஒரு ரேஷன் சர்வீசஸ்க்கு ஒரு ப்ரொசீஜர்ஸ் பண்ணியிருக்கிறாங்க. அது கரெக்டாக டீட்டெயிலாக எக்ஸ்பிளைன் பண்ணுறாங்கம்மா. அது கொஞ்சம் புரிஞ்சிருந்தா உங்களுக்கு ஒரு பிபிஎல் கார்டு இருந்துக்காக எங்கே உங்களுக்கு சர்வீஸ் ஃப்ரீயாக இருக்குது. ரேஷன் கார்டு, பிபிஎல் கார்டு ரெண்டு. பிபிஎல் கார்டுங்க, பிபிஎல் கார்டு இருந்தால் உங்களுக்கு ஹெல்த் சர்வீசஸ் எந்த ஹாஸ்பிட்டலில் உங்களுக்கு பெஸ்ட் சர்வீசஸ் இருக்குது ಅದರ பற்றி உங்களுக்கு ಡೀಟೇಲ್ಸ್ கொடுக்குறோம். ಮತ್ತು ಇನ್ನೊಂದು ಕಾರ್ಡ್ಸಲ್ಲಿ ಯಾರಾದರೂ ರಿಲೇಷನ್ಸು, ಅಕ್ಕ ತಂಗಿ, ಯಾರು ಸ್ವಂತ ರಿಲೇಷನಲ್ಲಿ ಯಾರನ್ನ ಇದ್ದರೆ ಸೇರಿಸ್ಕೊಬೋದು ಮೇಡಮ್. ಮತ್ತು ತಕ್ಷಣ ಸೇರಿಸ್ಕೊಡ್ತೀವಿ. ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಯಾರಾದರೂ ಬ್ಲಡ್ ರಿಲೇಷನ್ ಇದ್ದರೆ, ಬೇರೆ ಅಂದರೆ ಆಗೋದಿಲ್ಲ, ಬ್ಲಡ್ ರಿಲೇಷನ್ ಅಂತಿದ್ದರೆ ಆವಾಗಲೇ ನಾವು ಮಾಡಿಸ್ಕೊಡ್ತೀವಿ. ಯಾರಾದರೂ ಅಣ್ಣ, ತಮ್ಮ, ಅಕ್ಕ ತಂಗಿ ಅಂತ ಸ್ವಂತ ರಿಲೇಷನ್, ಓನ್ ರಿಲೇಷನ್ ಆಗಿರಬೇಕು. ಆ ಓನ್ ರಿಲೇಷನಲ್ಲಿ ಇದ್ರಾಗಿನ ಅವ್ರು ಹೋಗ್ಬಿಟ್ಟು ಸೈಬರಲ್ಲಿ ಅವ್ರ ಹೆಸರು ಸೇರಿಸ್ಕೊಂಬಂದ್ರಾಗಿನ ತಕ್ಷಣ ನಾವು ಮಾಡಿಕೊಡ್ತೀವಿ ಮೇಡಮ್. ಮತ್ತು கூட பிறந்திருக்கிற சிஸ்டரோ, அண்ணாவோ, தம்பியோ யாரன்னா இருந்தால், ஒரே ஒருத்தர் இருந்தால் அவரும் உங்கள் கூட ரேஷன் கார்டில் ஆட் பண்ண முடியும். அவர் பேர் சேர்த்து ரேஷன் கார்டு பண்ண முடியும். அவர் ஹெல்த் எமர்ஜென்சி வந்தால் ஹெல்த் பெனிஃபிட்ஸ்க்காக அந்த ஆட் பண்ணுறாங்க. ரேஷன் கார்டில் ஒரு உங்கள் சிஸ்டர் பேர் கொடுத்தா, தம்பியோ யாருதானா ஒரு புதுசு பேர் கொடுத்தா அது உங்கள் பிளட் ரிலேஷன்ஸ், கூட பிறந்த சிஸ்டரு, அண்ணா, தம்பி ಅವ್ರದ್ದು ரேஷன் கார்டில் ஆட் பண்ணுறாங்க. இம்மிடியேட்டாக ஆட் பண்ணலாங்க. அது ஒரு ப்ரொசீஜர் இருக்குது ஹெல்த் பெனிஃபிட்காக. அரே ஒரு நிமிஷம், இண்டிவிஜுவலாக இருந்தால், ஒரே ஒருத்தர் இருந்தால் அவருக்கு ரேஷன் கார்டு பண்ணுறதில்ல. உங்கள் கூட இருக்கிற நீங்கள், உங்கள் ஹஸ்பண்டு, உங்கள் பையா, அவர் குழந்தை, இந்த எல்லாரும் இருந்தால் அவருக்கு ரேஷன் பண்ணுறாங்க. ஒரே ஒருத்தருக்காக ரேஷன் கார்டு பண்ணுறதில்ல. அதனால ஒரே ஒருத்தர் இருந்தால் உங்கள் ரிலேட்டிவ் கூட உங்கள் பேர் ஜாயின் பண்ண முடியும். ஒரே ஒருத்தர் இருந்தால், ஒரே ஒருத்தருக்காக ரேஷன் கார்டு பண்ணுறதில்ல. ஆனால் ஒரு ஹெல்த் பெனிஃபிட்க்கோ ரேஷன் பெனிஃபிட்காக உங்கள் பேர், உங்கள் ரிலேஷன்ஸ் இருக்கிறாங்களா அதில் ஜாயின் பண்ணுறாங்க, ஆட் பண்ணுறாங்க. ಅದು ಹೇಳಿ, ಒಬ್ಬರಿಗೆ ಇದ್ರೆ ರೇಷನ್ ಕಾರ್ಡ್ ಮಾಡೋ ಪ್ರೊಸೀಜರ್ ಇಲ್ಲ ಅಮ್ಮ, ಒಬ್ಬರಿಗೆ ಅಂದರೆ ರೇಷನ್ ಕಾರ್ಡು ಹೊಸ್ದಾಗಿ ಮಾಡಿಸ್ಬೇಕಾಗುತ್ತೆ ಮೇಡಮ್. ಅದು ನೀವು ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡೋಗಿ ಮಾಡಿಸ್ಕೊಬೇಕಾಗುತ್ತೆ. ಅಮ್ಮ, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಇನ್ಕಮ್ ಅಷ್ಟೇ, ಬರೀ ಇನ್ಕಮ್. ಅದು ತಾಲೂಕು ಆಫೀಸಲ್ಲಿ ಮಾಡಿಸ್ಬೇಕು. ರಾಂಗ್ ಮೆಸೇಜ್ ಕೊಡ್ತಾರೆ ಅನ್ಸುತ್ತೆ. ಅದರಿಂದ ರೇಷನ್ ಕಾರ್ಡ್ பண்ணுறதுக்காக ஒரு ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮಾಡೋ ಆಫೀಸರ್ಸ್ ಇಲ್ಲಿ ಬನ್ನಿ, ಒಂದೇ ಒಂದು ನಿಮಿಷ. ನೋಡಿ, ಅವರಿಗೆ ಮೇಯ್ನ್ ಪ್ರಾಬ್ಲಮ್ಮು ರೇಷನ್ ಕಾರ್ಡ್ ಕೇಳಿದಾಗ ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ.
ಇನ್ಕಮ್ ಸರ್ಟಿಫಿಕೇಟ್ ಕೇಳಕ್ಕೆ ಬಂದರೆ ನೀವು ರೇಷನ್ ಕಾರ್ಡ್ ಕೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಎನ್ರೋಲ್ ಮಾಡ್ತಾರೆ, ಯಾರ್ಯಾರು ಇವತ್ತು ಅಲ್ಲಿ ಎನ್ರೋಲ್ ಮಾಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ, ಅವ್ರದ್ದೆಲ್ಲ ನಂಬರು ಅಡ್ರೆಸ್ ಎಲ್ಲ ಇದು ಮಾಡಿಕೊಂಡು ಅವ್ರು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡಿ ಬಂದಿದ್ದಾರೆ, ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಯಾವ ಲಿಮಿಟಲ್ಲಿ ಮಾಡಬೇಕು, ರೇಷನ್ ಕಾರ್ಡ್ಗೆ ಏನೂ ತೊಂದರೆ ಆಗದೆ ಇರೋಂಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು, ಯಾರು ಇಂಡಿವಿಜುವಲ್ ರೇಷನ್ ಕಾರ್ಡ್ ಇಲ್ಲ ಅಂತ ಬಂದಿದ್ದಾರೆ ಅವ್ರಿಗೆ ಎಜುಕೇಟ್ ಮಾಡಿ ಯಾವ ಥರ ನೀವು ರೇಷನ್ ಕಾರ್ಡ್ ಮಾಡಿಸ್ಕೋಬೋದು. ಯಾರೋ ಒಬ್ಬರು ಇರ್ತಾರೆ, ಸಿಂಗಲ್ ಪೇರೆಂಟ್ ಇರ್ತಾರೆ, ಅವ್ರನ್ನ ಯಾರು ಅವ್ರಿಗೆ ಸಪೋರ್ಟ್ ಮಾಡೋರು ಇರಲ್ಲ, ಅವ್ರನ್ನ ಹೆಂಗೆ ನಾವು ಸರ್ವೈವ್ ಮಾಡ್ಬೋದು, ಆ ಸಮಸ್ಯೆನೂ ಬಗೆಹರಿಬೇಕು. ಒಬ್ಬರೇ ಇದ್ದಾರೆ ಅಂತ ಅವ್ರನ್ನ ಬಿಡೋಕ್ಕೂ ಆಗಲ್ಲ, ಅವ್ರಿಗೂ ಏನೋ ಹೆಲ್ತ್ ಇಶ್ಯೂ ಇರುತ್ತೆ, ಅವ್ರಿಗೂ ಗೌರ್ಮೆಂಟಲ್ಲಿ ಏನೋ ಬೆನಿಫಿಟ್ ಇರುತ್ತೆ, ಅದು ಸಿಗ್ತಾ ಇರಲ್ಲ, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತಲೂ ಯೋಚನೆ ಮಾಡಿ. ಒಬ್ಬರೇ ಇದ್ದೀರಾ ಅಂತ ವಾಪಸ್ಸು ಕಳಿಸ್ಬೇಡಿ ಅವ್ರಿಗೆ, ಅವ್ರನ್ನ ಹೆಂಗೆ ನಾವು ಸೇಫ್ ಮಾಡ್ಬೋದು, ಹೆಂಗೆ ಅವ್ರಿಗೆ ಆ ಸರ್ವೀಸಸ್ ಅವ್ರಿಗೆ ಸಿಗೋಂಗೆ ಮಾಡಬೇಕು, ಅದ್ರ ಬಗ್ಗೆನೂ ಯೋಚನೆ ಮಾಡಿ. ரேஷன் கார்டு பண்ணுறதுக்கு ஒரே ஒரு ஆதார் கார்டு, இன்கம் சர்டிஃபிகேட். இன்றைக்கி இந்த ரெவென்யூ ஆஃபீஸர்ஸ் வந்திருக்கிறாங்க, நாங்கள் இங்கே தாசில்தார் முன்னாடியே சொல்லியிருக்கிறோம், தாசில்தார் முன்னாடி இன்கம் சர்டிஃபிகேட் எப்படி ஒரு ப்ரொசீஜர்ஸ் இருக்குதோ அது இம்ಮಿಡಿಯೇಟಾಗಿ உங்களுக்கு ಇನ್ಫಾರ್ಮ್ பண்ணுறாங்க. ಅದು ಇದು ಡಿಲೇ பண்ணுறதிಲ್ಲ. ಎಷ್ಟು ದಿನ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೆ? 2 days. ಅದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. கேஸ்ட் சர்டிஃபிகேட் வேண்டாம்மா. இன்கம் சர்டிஃபிகேட் பண்ணுறதுக்கு கேஸ்ட் சர்டிஃபிகேட் வேண்டாம். ஆதார் கார்டு ಬೇಕಾ? ஆதார் கார்டு இருந்தால் 2 நாள் போதும் இன்கம் சர்டிஃபிகேட் பண்ணுறதுக்கு. கேஸ்ட் சர்டிஃபிகேட் வேண்டாம் ரேஷன் ಕಾರ್ಡ್ பண்ணுறதுக்காಗಿ. ಇನ್ನೇನು ಬೇಕು? ஒரே ஒரு ಅಫಿಡವಿಟ್, 100 rupees தான். ಅದು 100 rupees ಅಫಿಡವಿಟ್ இருந்தால் போதும் இன்கம் சர்டிஃபிகேட். ஒரே ஒரு நிமிஷம். இப்போ ஹெல்த் ரேஷன் கார்டு ப்ராப்ளம் சால்வ் ஆயிருக்குதம்மா. இப்போ இங்கே இருக்கிறாங்க இந்த ஃபுட் ஆஃபீஸரு, இன்கம் சர்டிஃபிகேட் பண்ணுற அந்த எல்லாம் இங்கே இருக்கிறாங்க. அவர்கிட்ட நீங்கள் உங்கள் பேர், நம்பரு, அந்த டீட்டெயில்ஸ் கொடுத்துட்டு போனால் இங்கே தாலுக் ஆஃபீஸ் கிட்ட 2 நாளுக்கு அவர் உங்களுக்கு அந்த இன்கம் சர்டிஃபிகேட் பண்ணி கொடுக்குறாங்க. ஆதார் கார்டு இருந்தால் இன்கம் சர்டிஃபிகேட் இருந்தால் ரேஷன் கார்டுக்கு அது 2 டாக்குமெண்ட் போதும். ಸಾಕಲ್ವಾಪ್ಪ ರೇಷನ್ ಕಾರ್ಡ್ಗೆ? அது லாஸ்ட்டில் உங்களுக்கு அது கரெக்டாக கிளாரிஃபிகேஷன் கொடுக்குறாங்க, அதை எக்ஸ்பிளைன் பண்ணுறாங்க. நீನು ಬಾಮ್ಮ, ಗೃಹಲಕ್ಷ್ಮಿ ಅವರು ಯಾರ್ಯಾರು ಬಂದಿಲ್ಲ அது 2000 ரூபாய் உங்கள் அக்கௌண்ட்டுக்கு வராதா இருக்கிறவங்களுக்கு அது இவரு கொஞ்சம் எஜுகேட் பண்ணுறாங்க. 2000 உங்கள் அக்கௌண்ட்டுக்கு மாதம் 2000 உங்கள் அக்கௌண்ட்டுக்கு கிரகலக்ஷ்மி வந்திருக்குதா வராத இருக்கிறவங்களுக்கு அவர் கிளாரிஃபை பண்ணுறாங்க. ಎಲ್ಲರಿಗೂ ನಮಸ್ಕಾರ. ನಾನು CDPO ಆಫೀಸು, ತಾಲೂಕು ಆಫೀಸಲ್ಲಿ 2nd ಫ್ಲೋರಿಂದ ಬಂದಿದ್ದೀನಿ. ನನ್ನ ಹೆಸರು ಕವಿತಾ ಅಂತ. ಗೃಹಲಕ್ಷ್ಮಿ ಯೋಜನೆ, ಮಾತೃವಂದನಾ ಯೋಜನೆ ಎಲ್ಲ ನಮ್ಮ ಅಡಿಯಲ್ಲಿ ಬರುತ್ತೆ. ಗೃಹಲಕ್ಷ್ಮಿದು ಆಗಸ್ಟ್ದು ಆಗಬೇಕೀಗ. ಇವತ್ತು ಇಲ್ಲ ನಾಳೆ ಕಂಪ್ಲೀಟ್ ಆಗುತ್ತೆ. ಆಗಸ್ಟು ಬಜೆಟ್ ಬಂದಿದೆ, ಕೋಲಾರಿಂದ ಮಾಡ್ತಾರೆ. ಇವತ್ತು ಕಂಪ್ಲೀಟ್ ಆಗುತ್ತೆ, ಇವತ್ತು ಇಲ್ಲ ನಾಳೆ ಕಂಪ್ಲೀಟ್ ಆಗುತ್ತೆ. ಆಗಸ್ಟ್ ಆಗಲಿ ಪರವಾಗಿಲ್ಲ. ಬಜೆಟ್ ಎಷ್ಟು ಬಂದಿದೆ, ಎಷ್ಟು ಬೆನಿಫಿಷರೀಸ್ ಇದ್ದಾರೆ? ನಮ್ಮ KJF ಅಲ್ಲಿ 47,865 ಬೆನಿಫಿಷಿಯರ್ಸ್ ಇದ್ದಾರೆ ಮೇಡಮ್. ಅದರಲ್ಲಿ ಎಲ್ಲರಿಗೂ ಜುಲೈವರೆಗೂ ಬಂದಿದೆ. ಆಗಸ್ಟ್ ಬರಬೇಕು. ಆಗಸ್ಟು ಈ 2 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಈ ಕ್ಯಾಶ್ ಟು ಇನ್ಕಮ್ ಬಗ್ಗೆ ಭಾಳ ಜನಕ್ಕೆ ಕನ್ಫ್ಯೂಷನ್ ಇದೆ ಮೇಡಮ್. ಸೊ ಇವಾಗ ಈ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಕೇವಲ ಇನ್ಕಮ್ ಸರ್ಟಿಫಿಕೇಟ್ ಈಸ್ ಸಫಿಷಿಯೆಂಟ್. ಸೊ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಡೆಪ್ಯೂಟಿ ತಹಸೀಲ್ದಾರ್ ಹಂತದಲ್ಲೇ ಕೊಡ್ತಾರೆ. ಅದಕ್ಕೆ ನೀವು ಆಧಾರ್ ಕಾರ್ಡು, ಒಂದು ಅಫಿಡವಿಟ್ಟು ನಿಮ್ದು ಇದನ್ನು ಕೊಟ್ಟರೆ ಮಾಡಿಸ್ಬೋದು. ಭಾಳಷ್ಟು ಜನ ಬರೀ ಇನ್ಕಮ್ ಸರ್ಟಿಫಿಕೇಟ್ ಬದಲು ಕ್ಯಾಶ್ ಆ್ಯಂಡ್ ಇನ್ಕಮ್ ಅಂತ ಹಾಕ್ತಾರೆ. ಅದು ನಮ್ಮ ತಾಲೂಕು ಆಫೀಸ್ ಅಂತಕ್ಕೆ ಬರುತ್ತೆ. ಅದು ದಟ್ ನೀಡ್ಸ್ ರಿಗರಸ್ ವೆರಿಫಿಕೇಷನ್. ಅವ್ರ ಜಾತಿದು TC ಅದೆಲ್ಲ ಬೇಕಾಗುತ್ತೆ. ಬಟ್ ಇನ್ಕಮ್ ಸರ್ಟಿಫಿಕೇಟ್ VARI ಮಾಜರ್ ಮಾಡ್ತಾರೆ. ನಿಮ್ಮ ಅಫಿಡವಿಟ್ ಮಾಡಿ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ಫಾಸ್ಟಾಗಿ ಸಿಗುತ್ತೆ. ಬರೀ ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಪ್ಲೈ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ಗಂದ್ರೆ. ಕ್ಯಾಶ್ ಆ್ಯಂಡ್ ಇನ್ಕಮ್ ಅಂತ ಹಾಕೋಬೇಡಿ. ಅದು ಮಾಡಿ ನಿಮಗೆ ಫಾಸ್ಟ್ ಆಗುತ್ತೆ. ಅದು ಹೇಳ್ತೀವಿ ಒಂದೊಂದಾಗಿ. ಆದಿ ದ್ರಾವಿಡ ಹಿಂದಿನ ಸರ್ಟಿಫಿಕೇಟ್ ಕೊಡ್ತಾರೆ. ಹಂಗಂದ್ರೆ SC ಅಂತ ಹೆಸರು ಆದಿ ದ್ರಾವಿಡ ಹಿಂದೆ ಅಂದ್ರೆ ಮತ್ತೆ ಸೆಟಲ್ ಕೇಸ್ ಅನ್ನು ಒಂದು SC ಬರುತ್ತೆ. ಅದಕ್ಕೆ ಇದು ಕೊಡಬೇಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ರ ಮೇಲೆ ಅಯ್ಯ
உங்களுக்கு எல்லா ப்ரொசீஜரும் தெரியும், தாசில்தார் கூட உங்களுக்கு தெரியும். நேரமாக நான் இருக்கிறேன், வாங்க, நான் இருக்கிறேன், உங்கள் ப்ராப்ளம் சால்வ் பண்ணுறேன். உங்களுக்கு அம்மா கிரகலக்ஷ்மி ஆல்மோஸ்ட் 50,000 KGFலாம் 47,000 ஃபேமிலிஸ்க்கு கிரகலக்ஷ்மி மாதம் வந்திருக்குது. இப்போது வரைக்கும் ஜூலை வரைக்கும் கிளியர் பண்ணியிருக்கிறாங்க 2,000. இப்போது கோலார் டிஸ்ட்ரிக்ட் ஆஃபீஸ்க்கு அமௌண்ட் வந்திருக்குது. இப்போது உங்களுக்கு அது 2 மாதத்துது ட்ரான்ஸ்ஃபர் பண்ணுறது பெண்டிங் இருக்குது. அந்த டீட்டெயில் தான் அந்த அம்மா சொல்லியிருக்கிறாங்க. வேறு எதனா டவுட்ஸ் இருக்குதா கிரகலக்ஷ்மி பற்றி? வேறு டவுட் இருக்குதா? இப்போ ஸ்டார்ட் பண்ணலாமா? வேறு ப்ராப்ளம்ஸ் எல்லாம் இண்டிவிஜுவல் ப்ராப்ளம்ஸ் ஸ்டார்ட் பண்ணலாமா? APL ಕಾರ್ಡ್ ஒரே ஒரு நிமிஷம். BPL ಕಾರ್ಡ್ ಎಲ್ಲ APL ಕಾರ್ಡ್ மாத்திருக்கிறாங்களா? BPL கேன்சல் பண்ணி APL ಕಾರ್ಡ್ பண்ணிருக்காங்களா? ಅದು ಕ್ಲಾರಿಫೈ ಪண்றாங்க. ಹೇಳಿ ಅದು. ಇಡೀ ಸ್ಟೇಟಲ್ಲಿ 8,80,000 ಕಾರ್ಡ್ಸನ್ನು BPL ಕಾರ್ಡ್ನ APL ಮಾಡಿದ್ದಾರೆ. ಅದು ಕಮಿಷನರ್ ಆಫೀಸಿಂದ ಬಂದಿರೋದು ಇದರಲ್ಲಿ ಮೈನ್ ಮೇಡಮ್. ಅದು ಕಮಿಷನರ್ ಆಫೀಸಿಂದನೇ ಈಗ ನಾವು ಎಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದೆಲ್ಲ ಡಾಟಾ ತೊಗೊಂಡಿದ್ದಾರೆ. ಎಲ್ಲ ಡಾಟಾ ತೊಗೊಂಡ್ಬಿಟ್ಟು ಅಲ್ಲಿಂದನೇ ಸ್ಟ್ರೈಟಾಗಿ ಮಾಡಿ APL ಮಾಡಿದ್ದಾರೆ. இன்கம் டேக்ஸ் பே பண்ணுறாங்களே. இப்போ எனக்கு ஒரு 10 லட்சம் வருமானம் இருந்தால் ನಾನು அதில் ಎಷ್ಟು 2.5 ಲಕ್ಷ ಕಟ್ಟಬೇಕು. 1,20,000 ಮೇಲೆ ಇರೋದೆಲ್ಲ ಆಗಿದೆ. 1 ಲಕ್ಷ வருமானದಿಂದ ನಾನು இன்கம் டேக்ஸ் பே பண்ணுறதில்ல. 1 லட்ச மேலே எனக்கு இன்கம் இருந்தால் அப்போது நாங்கள் இன்கம் டேக்ஸ் பே பண்ணோம். இப்போ 3 லட்சவோ 5 லட்சவோ வருமானம் இருந்தால் ஒரு 10,000 20,000 நாங்கள் இன்கம் டேக்ஸ் கட்டியிருந்தா அந்த ஆஃபீஸில் கண்டுபிடிச்சி ஃபுட் டிபார்ட்மெண்ட்க்கு ஒரு லிஸ்ட் அனுப்பியிருக்கிறாங்க. இந்த ஃபேமிலியில் ரேஷன் கார்டு இருக்குது, இந்த ஃபேமிலியில் இந்த யார் எந்த ஃபேமிலி இன்கம் டேக்ஸ் பே பண்ணியிருக்கிறாங்கோ அந்த அட்ரெஸ்ஸு, ಅವರ பேர், ಅವರ ಆಧಾರ್ ಡೀಟೇಲ್ಸ್ ಎಲ್ಲ ಫುಡ್ ಡಿಪಾರ್ಟ್ಮೆಂಟ್ಗೆ ಇವರು BPL ಕಾರ್ಡ್க்கு உள்ள வருதில்ல. இந்த ஃபேமிலியில் அவர் பையாவோ டாட்டரோ சன்னோ இந்த போலீஸ் டிபார்ட்மெண்ட்டில் இது வேறு டிபார்ட்மெண்ட்டில் வேலை பண்ணி வந்திருக்கிறாங்க, ப்ரைவேட் கம்பெனியில் வேலை பண்ணியிருக்கிறாங்க, அவர் இன்கம் ஜாஸ்தி இருக்குது, அதனால இவர் இன்கம் டேக்ஸ் பே பண்ணியிருக்காங்க, இவருக்கு BPL கார்டு கேன்சல் பண்ணுங்க அப்படி கவர்மெண்ட்டு கமிஷனரேட் ஆஃபீஸில் அது டிசிஷன் எடுத்திருக்குது. ஃபுட் இன்ஸ்பெக்டர் அப்படி டிசிஷன் எடுக்க முடியாது. அந்த டிசிஷன் எடுத்து இಡೀ ஸ்டேட்டில் 8 லட்சம் கிட்ட 9 லட்சம் BPL கார்டு கேன்சல் பண்ணியிருக்கிறாங்க, APL கார்டுக்கு கன்வெர்ட் பண்ணியிருக்கிறாங்க. அது இங்கே KGFல இருக்கிற ஃபுட் இன்ஸ்பெக்டர் ப்ராப்ளம் அல்ல, கமிஷனரேட் இருக்குது. ஃபுட் டிபார்ட்மெண்ட்டில் கமிஷனர் ஆஃபீஸு, திருப்பி இன்கம் டேக்ஸ் ஆஃபீஸர் இருக்காங்களே 2 பேர் அது ஹோம்ஒர்க் பண்ணி BPL பெனிஃபிட்ஸு வேற ஒருத்தர் அது மிஸ்யூஸ் பண்ணக்கூடாது அப்படி நினச்சி பண்ணியிருக்கிற ஒரு ரூல். அது கரெக்டாக இல்லையா அது ஸ்டடி பண்ணி ரிப்போர்ட் கூட கொடுக்கணும். இவர் அது பண்ணியிருக்கிறது கரெக்டாக தப்பா, அது இன்னோசென்ட் பீப்புளுக்கு ப்ராப்ளம் ஆகுதா இல்லையா அது டிசைட் பண்ணு. அதே ஃபைனல் அல்ல, அது ரிப்போர்ட் இವರು அனுப்புகிறாங்க. அது 1,20,000 அதுக்கு மேலே எதனா ப்ராஃபிட் இருந்தா ஆதாய இருந்தா ஆட்டோமேட்டிக்காக அது BPL கார்டு கேன்சல் ஆகும். இன்கம் சர்டிஃபிகேட்டே 1,20,000 அதுக்குள்ளே பண்ணணும், அதுக்குள்ளதான் பண்ணணும். BPL கார்டுக்காகி 1 லட்சம் இல்லை 1,20,000 உள்ளதான் இன்கம் சர்டிஃபிகேட் பண்ணு. ರೇಷನ್ನೇ இல்லையா? ಒಂದು ನಿಮಿಷ ಸರ್, ಎಲ್ರಿಗೂ ನಮಸ್ಕಾರ. ಒಂದೇ ನಿಮಿಷ, ನಾನು ಹೇಳೋದೊಂದು ಸ್ವಲ್ಪ ಕೇಳಿ ಸರ್. ನಮ್ಮದು ಫ್ಯಾಮಿಲಿದು ಒಂದು ನಿಮಿಷ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ.
ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಫ್ಯಾಮಿಲಿನಲ್ಲಿ 3 ಜನ ಇರ್ತಿರೋ, 4 ಜನ ಇರ್ತಿರೋ, 5 ಜನ ಇರ್ತಿರೋ, ನಿಮ್ಮ ಮಗ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಮಗಳು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಯಾವುದೋ ಒಂದು ಲೋನ್ಗೆ ಅಪ್ಲೈ ಮಾಡಿರ್ತಾರೆ. ಆ ಲೋನ್ನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ದು IT ರಿಟರ್ನ್ಸ್ ಬೇಕು ಅಂತ ಕೇಳ್ತಾರೆ. ಗೌರ್ಮೆಂಟಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳ್ತಾರೆ, ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ. ಪ್ರೈವೇಟಲ್ಲಿದ್ದರೆ ಸ್ಯಾಲ್ರಿ ಸರ್ಟಿಫಿಕೇಟು ಪ್ಲಸ್ IT ರಿಟರ್ನ್ಸ್ ಕೇಳ್ತಾರೆ. IT ರಿಟರ್ನ್ಸ್ ನೀವೇನಾದರೂ ಅಪ್ಲೈ ಮಾಡಿ IT ರಿಟರ್ನ್ಸ್ ಮಾಡ್ಕೊಂಡಿದ್ರೆ, ಒಬ್ಬರು ಮಾಡಿಕೊಂಡ್ರು ಕೂಡ ಆ ಕಾರ್ಡು ಕನ್ವರ್ಟ್ ಆಗಿಬಿಡುತ್ತೆ APLಗೆ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರಲ್ಲ, ನಿಮ್ಮ ಮಕ್ಳಿಗೂ ಗೊತ್ತಿರಲ್ಲ ಯಾಕೆ ಇದಾಗಿದೆ ಅಂತೇಳಿ. ಸೊ ಹಾಗಾಗಿ IT ರಿಟರ್ನ್ಸನ್ನು ಮಾಡಿರ್ತಾರೆ. ಇಂಥ ಪ್ರಾಬ್ಲಮ್ಸ್ ನಮಗೆ ಭಾಳಷ್ಟು ಬಂದಿದೆ. ನಾನು ರಘು ಸರ್ ಹತ್ರ ಮತ್ತು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಮಾತಾಡಿದಾಗ ಅವರು ನಮಗೆ ಡೀಟೇಲ್ಸ್ ಕೊಡ್ತಾರೆ. ನಿಮ್ಮ ಮಗ ಇಂಥವರೇ IT ರಿಟರ್ನ್ಸ್ ಮಾಡಿದರೆ ಅನ್ನೋ ಮಾಹಿತಿ ಇವ್ರಿಗೆ ಬಂದಿರುತ್ತೆ. ಸೊ ಅದನ್ನು ದಯವಿಟ್ಟು ಎಲ್ಲರೂ ಕ್ಲಾರಿಫೈ ತೊಗೊಳ್ಳಿ. ನಿಜನೇ ತಾವು ಹೇಳ್ತಾ ಇರ್ತಕ್ಕಂಥದ್ದು, ನಾವು ನಿಮ್ಮ ಮಗ ಏನು ಅವನು ಲೋನ್ ತೊಗೊಳಕ್ಕೆ ಅವ್ನು IT ರಿಟರ್ನ್ಸ್ ಮಾಡ್ತಾನೆ, ನಾವು ಅಪ್ಪ ಅಮ್ಮ ನಾವು ಇಲ್ಲಿದ್ದೀವಿ, ನಮಗೂ ರೇಷನ್ ಇಲ್ಲ ಅಂದರೆ ಹೇಗೇನೋ ನಿಮ್ಮ ಪ್ರಶ್ನೆ ಸಹಜ. ಸೊ ಇದನ್ನು ಸರ್ಕಾರದ ಮಟ್ಟದಲ್ಲಿ ಮೇಡಮ್ನವ್ರು ಮಾತಾಡಬೇಕಾಗತ್ತೆ. ಇದು ನಮ್ಮ KGF ತಾಲೂಕು ಆಫೀಸಲ್ಲಿ ನಡೆಯುವಂಥದ್ದಲ್ಲ, ಇದೆಲ್ಲ ಕಮಿಷನರೇಟಲ್ಲಿ. ನೋಡಿ, ನಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಮ್ಮ ಪ್ಯಾನ್ ನಂಬರ್ ಎಲ್ಲ ಲಿಂಕ್ ಆಗಿರುತ್ತೆ ರೇಷನ್ ಕಾರ್ಡ್ಗೆ, ಎಲ್ಲನ ಇವಾಗ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಆಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಇನ್ಕಮ್ ತಗೊಳ್ಳೋರು ಕೂಡ BPLನ ತಗೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆ. ನಿಜವಾಗ್ಲೂ ಯಾರಿಗೆ ಸಿಗಬೇಕು ಅನ್ನೋದನ್ನ ವೆರಿಫೈ ಮಾಡ್ತಾರೆ ಆಹಾರ ಇಲಾಖೆಯಿಂದ. ತಮ್ಮ ಅಹವಾಲುಗಳನ್ನೆಲ್ಲ ಮೇಡಮ್ ಅವ್ರಿಗೆ ತಿಳಿಸಿ. ಸೊ ಇದನ್ನು ಸರ್ಕಾರ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊತಾರೆ.